ನೀನು ಡಾಲಿ ಕಾಸ ಕಾಸ. ಯಾವುದೇ ಕೇಸಲ್ಲಿ ಅವನು A1 ಆದ್ರೆ ನೀ A2 ಅಲ್ಲ? ಎಲ್ಲವನು ಗೊತ್ತಿಲ್ಲ. ಏನಾ ಗೊತ್ತಿಲ್ಲ ಸರ್. ಬೇಸ್ ವಾಯ್ಸ್. ಏಯ್ ಅವನ್ ಬೇಸ್ ಕೊಡಿರ. ಏಯ್ ಎಲ್ಲರೂ ಕೂತ್ಕೊಳ್ರ. ಏಯ್ ನೀನು ಕೂತ್ಕೊಳ. ಹೀರೋನ ನೀನು? ಕವಿತೆ ಬರೀತೀಯಲ್ಲ, ಕವಿತೆ ನಿನ್ನ ಕ್ರಿಮಿನಲ್ ಮಾಡ್ತು. ಕವಿ ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ದಿದೆ ಫಸ್ಟ್ ಟೈಮ್ ಕಣ. ನನ್ನ ಮಗ ಫೋನ್ ಮಾಡೋರ್ಗು ಏನ್ ಮಾಡ್ತೀಯ? ಒಂದು ಹಾಡೋ ಕವಿತೆನ ಹೇಳ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ. ಇದನ್ನ ಬೇಸ್ ವಾಯ್ಸ್ ಹಾಡಲೇ. ಇದು ಯಾರು ಬರೆದ. ಇನ್ನೂ ಬೇಸ್ ವಾಯ್ಸ್ಲಿ ಜೋರಾಗಿ ಹಾಡು, ಎಲ್ರಿಗೂ ಕೇಳಿಸ್ಬೇಕು ತಾನೆ. ಇದು ಯಾರು ಬರೆದ ಕಥೆಯೋ. ಕರೆಕ್ಟ್ ಟೈಮ್ ಕಣ. ತಗೊಳ, ಸ್ಪೀಕರ್ ಆನ್ ಮಾಡು. ಹಲೋ ಚಿಟೆ, ಆ ನಾಯಿ ನೀನು ಹುಡುಕ್ತಾ ಇದ್ದಂತೆ, ಹುಷಾರು. ಹಂಗೇನಾರು ಅವ್ನು ಹಾಕೊಂಡೋದ್ರೆ ಏನ್ ತಲೆ ಕೆಡ್ಸ್ಕೊಬಿಡ ಚಿಟೆ. ಕಾಗೆ ಜೊತೆಗೆ ಅವ್ನು ಎಲ್ಲ ನೋಡ್ಕೊಂತಾನೆ. ಅವ್ನ್ ಪ್ರತಾಪ ಪೌರುಷ ಏನಿದ್ರು ಸ್ಟೇಷನ್ ಒಳಗೆ, ಹೊರಗಡೆ ನಿಂದೊಂದು ಕೂದಲು ಕಿತ್ಕೊಳಕ್ಕಾಗಲ್ಲ. ಹಲೋ ಬನ್ನಿಪ್ಪ, ಇಲ್ಲಿ ಯಾವ್ದಾರ ಒಂದು ಒಳ್ಳೆ ಗಾನ ಬರ್ಸಿ. ಬಸ್ಗೆ ಹೊಡೀರಾ? ಏಯ್ ಬಸ್ಗೆ ಹೊಡೀರಾ? ನಿನಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ? ಪಬ್ಲಿಕ್ಕಲ್ಲಿ ಹೊಡೆದು ಅವಮಾನ ಮಾಡ್ಬಿಟ್ಟ. ಚಾನ್ಸ್ ಸಿಕ್ಕಿತ್ತು, ಹೊಡೆದು ಬಿಡತ್ತಾನೆ. ಅದೇ ಕೊನೆ ಏಟಾಗಿರೋದು. ಅದು ಮಶಾನದಲ್ಲಿ ನಿಂತ್ಕೊಂಡು ವಿಷ ಕುಡ್ದಂಗೆ. ನನ್ನ ಸರ್ವೀಸಲ್ಲಿ ಪೊಲೀಸ್ ಅವ್ರನ್ನ ಮುಟ್ಟಿ ರೌಡಿಯಾಗಿ ಉಳಿದವರೇ ಇಲ್ಲ. ಅವನೇನು ಕರ್ಣನ್ ಕಡೆ ತುಂಡ ಹುಟ್ಟ ಕೌಚ್ ಹಾಕೊಂಡು ಲೈಟ್ಕೊಂಡು ಹುಟ್ಟದಂಗೆ ಇವನೇನು ಯೂನಿಫಾರ್ಮ್ ಹಾಕೊಂಡು ಹುಟ್ಟಿದ್ನ. ಚುಚ್ಚಿದ್ರೆ ಒಳಗೆ ನುಗ್ಗುತ್ತೆ ತಾನೆ. ದೀಪ ನೋಡ್ಬಿಟ್ಲು ಸಾಯ್ಬೇಕು ಅವನು. ಚಿಟ್ಟೆ ಡಾಲಿ ಹುಡುಗರು ಶಿವನ ಎತ್ತಕ್ಕೆ ರೆಡಿ ಆಗಿಬಿಟ್ಟಿದ್ದಾರಂತೆ.